ಇದೇ ಪೆರಿಪೆ ರಿಂಗ್ ರೋಡ್. ಇದು 330 ರೋಡ್. ಇದು 330 ಅಡಿ. ಇದು ಬರ್ತಾ ಇರೋದು ಇದು ಮಾಗಡಿ ರೋಡಿಂದ. ಮಾಗಡಿ ರೋಡಿಂದ ಬಂದು ಮೈಸೂರು ರೋಡಿಗೆ ಎಂಡಾಗುತ್ತೆ. ಇದು ಜಸ್ಟ್ ಇಲ್ಲಿಂದ ಮೈಸೂರು ರೋಡ್ ಬರೀ 2 ಕಿಲೋಮೀಟರ್ ಅಷ್ಟೇ ಮೈಸೂರು ರೋಡ್. ಇದು ಬರ್ತಾ ಇರೋದು ಮಾಗಡಿ ರೋಡು. ಮಾಗಡಿ ರೋಡು, ತುಮಕೂರು ರೋಡು. ಈ ಬಸ್ಗಳು ಹೋಗ್ತಾ ಇರೋದಲ್ಲ ಕೆಂಗೇರಿ ಹೋಗ್ತಾ ಇದೆ ಬಸ್ಗಳೆಲ್ಲ. ಕಾಂಪೌಂಡ್ ಹಾಕಿದಾರಲ್ಲ ಅದೇ ಕಾಂಪೌಂಡಿಂದ ಮನೆ ಕಟ್ಟಿದ್ದು ಅಲ್ಲಿವರೆಗೂ ಬರುತ್ತೆ ರೋಡ್. ಇದು ಇಲ್ಲಿವರೆಗೂ ದೊಡ್ಡ ರೋಡ್. ಇದು 330 ರೋಡ್. ಇದು ರಿಪೇರಿಂಗ್ ರೋಡ್ ಇದೆ. ಬೇರೆ ಕಡೆ ಎಲ್ಲ ಮಾಡಿಲ್ಲ, ಈಗ ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ರೆಡಿಲಿ ಜಾಗ ಎಲ್ಲ ಫ್ರೀಯಾಗಿ ಸಿಗ್ತದೆ ಮಾಡಿಬಿಟ್ಟಿದ್ದಾರೆ. ಈ ಲೇಔಟ್ ಬಂದು ಕೆಂಪೇಗೌಡ ಲೇಔಟ್. ಇದು ಕೆಂಪೇಗೌಡ ಬಿ ಡಿ ಲೇಔಟಲ್ಲಿ ರಿಪೇರಿಂಗ್ ರೋಡ್ ಮಾಡಿದ್ದಾರೆ. ರೋಡು ಮಾಡಿದ್ದಾರೆ, ಲೇಔಟು ಮಾಡಿದ್ದಾರೆ ಇಲ್ಲಿ. ಅದೇ ಆ ಕಡೆ ಆಜು ಬಾಜು ಎಲ್ಲ ಮಾಡಿರೋದಲ್ಲ ನೋಡಿ, ಅದೇ ಕೆಂಪೇಗೌಡ ಲೇಔಟು. ಆ ಟಾರ್ ಹಾಕಿರೋದಲ್ಲ ಕೆಂಪೇಗೌಡ ಲೇಔಟ್ ಅದಲ್ಲ. ಇಲ್ಲಿಂದ 10 ಕಿಲೋಮೀಟ್ರ್ ಅಷ್ಟೇ ಮಾಗಡಿ ರೋಡು. ಈಗ ಮೈಸೂರು ರೋಡ್ ತೋರಿಸಿ ಮನೆ ನಿಮಗೆ ಇಲ್ಲ ಕನೆಕ್ಟ್ ಆಗುತ್ತೆ ಅಂತ. ಈ ಹಳೆ ವೆಹಿಕಲ್ಸ್ ಬರ್ತಾ ಇರೋದಲ್ಲ ವಿಶ್ವೇಶ್ವರ ಲೇಔಟು ನಾಗರಬಾವಿಯಿಂದ ಬರ್ತಾ ಇರೋದಲ್ಲ. ಇದು ಇಲ್ಲಿ ಕಾರ್ಗಳು ಬರ್ತಾ ಇರೋದು ನಾಗರಬಾವಿಯಿಂದ ಬರ್ತಾ ಇರೋದು. ನಾಗರಬಾವಿ, ಕೆಂಗೇರಿ ಸ್ಯಾಟ್ಲೈಟು, ಕೆಂಗೇರಿ ರೈಲ್ವೆ ಸ್ಟೇಷನು, ಜ್ಞಾನಭಾರತಿಯಿಂದ ಬರ್ತಾ ಇರೋದಲ್ಲ. ಇದು ರೋಡ್, ಇದು ಹಳೆ ರೋಡ್. ಇದು ಹಳೆ 60 ಫೀಟ್ ರೋಡ್. ಇದು ಅಲ್ಲಿ ಮುಂದೆ ದೊಡ್ಡ ರೋಡ್ ಮಾಡಿದೆ, 80 ಫೀಟ್ ರೋಡ್ ಮಾಡಿದ್ದಾರೆ. ಆ ಕಡೆ ಎಲ್ಲ ಕನೆಕ್ಟ್ ಆಗಬೇಕಲ್ಲ. ಆ ಕಡೆ ಎಲ್ಲ ಜಾಗದ ಸಮಸ್ಯೆಗಳಿರುತ್ತೆ, ಕನೆಕ್ಟ್ ಆಗಬೇಕು. ಹಿಂಗೆ ಹೋಗ್ತಾ ಇರೋದು ನಾಗರಬಾವಿ, ಜ್ಞಾನಭಾರತಿ, ಕೆಂಗೇರಿ ಮೇನ್ ರೋಡ್, ಕೆಂಗೇರಿ ರಿಂಗ್ ರೋಡ್ಗೆ ಹೋಗ್ತಾ ಇರೋದಲ್ಲ. ಇದು ಶಾರ್ಟ್ ಕಟ್. ಇದು ಜಸ್ಟು 200 ಕಿಲೋಮೀಟರ್ ಅಂದರೆ ನಾಗರಬಾವಿ ರಿಂಗ್ ರೋಡ್ ಬರುತ್ತೆ. ಕೆಂಗೇರಿಗೆ ಕೆಂಗೇರಿ ಶಿರ್ಕೆ ಅಪಾರ್ಟ್ಮೆಂಟ್ಗೆ ಅಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. ಇದು ಕೆಂಗೇರಿ ಶಿರ್ಕೆ ಅಪಾರ್ಟ್ಮೆಂಟ್, ಅಮ್ಮ ಆಶ್ರಮ, ಅಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. ಅಲ್ಲ ಇದು ಶಾರ್ಟ್ ಕಟ್. ಇದು ಹೋಗ್ತಾ ಇರೋದು ಮೈಸೂರು ಕಡೆ. ನಾವು ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಇದು ಸರ್ವಿಸ್ ರೋಡ್ ಹೋಗ್ತಾ ಇರೋ ಸರ್ವಿಸ್ ರೋಡ್. ಇವಾಗ ಸರ್ವಿಸ್ ರೋಡ್ ಬಂದು 40 ಫೀಟ್ ರೋಡ್ ಇದೆ. ಹೆಸರಲ್ಲಿ 3 ಲೈನ್ ಆ ಕಡೆ. ಏನೇನು ಬರುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಮುಂದಕ್ಕೆ ಎಲ್ಲ ಕಮರ್ಷಿಯಲ್ ಮೆಟ್ರೋ ಗಿಟ್ರೋ ಎಲ್ಲ ಬರ್ಬೋದಲ್ಲ ಇಲ್ಲಿ. ಅದಕ್ಕೆ ರೋಡ್ ಜಾಗ ದೊಡ್ಡದಾಗ ಬಿಟ್ಕೊಂಡವ್ರೆ.
ಪೆರಿಫೆರಿ ರಿಂಗ್ ರೋಡು ಕನೆಕ್ಟ್ ಮಾಡ್ತಾರೆ, ಎಲ್ಲ ಕಡೆ ಕನೆಕ್ಟ್ ಮಾಡ್ಬಿಡ್ತಾರೆ ಇದೇ ಥರ ಬೆಂಗಳೂರು ಫುಲ್ ಸುತ್ತ. ಸ್ಲೋ ರಿಂಗ್ ರೋಡ್ ಪಕ್ಕದಲ್ಲೇ ಬಿಡಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ದೊಡ್ಡದಾಗೆ. ಇದೇ ರಿಂಗ್ ರೋಡು, ಇದೇ ಬಿಡಿ ಅಪಾರ್ಟ್ಮೆಂಟು. ಇದು 3 ಬೆಡ್ರೂಮು 2 ಬೆಡ್ರೂಮ್. ಇದು ಕಟ್ಟಿರೋ 17 ಫ್ಲೋರ್ ಇದೆ. ಇದು 3 ಬೆಡ್ರೂಮ್. ಇದು ಆ ಕಡೆ 2 ಬೆಡ್ರೂಮ್ ಕಟ್ಟಿದ್ದಾರೆ. 3 ಬೆಡ್ರೂಮ್ 2 ಬೆಡ್ರೂಮ್. ಎಷ್ಟು 1/4 ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ. ಪಕ್ಕದಲ್ಲೇ ಪೆರಿಫೆರಿ ರಿಂಗ್ ರೋಡ್ ಪಕ್ಕದಲ್ಲೇ ಮಾಡಿದ್ದಾರೆ. ಎಲ್ಲ ಮುಂದಕ್ಕೆಲ್ಲ ಒಳ್ಳೆ ಬೆಲೆ ಬರುತ್ತಿಲ್ಲ. ಇದು ಕೆಂಪೇಗೌಡ ಲೇಔಟ್. ಇದು ಈ ರೋಡ್ ಇದು 60 ಫೀಟ್ ರೋಡ್. ಇದು ಕೆಂಪೇಗೌಡ ಲೇಔಟ್. ಇದೆಲ್ಲ ಇದೇನೋ ಪಾರ್ಕಿಂಗ್ ಏನೋ ಮಾಡ್ಕೊಂಡವ್ರೆ, ಏನು ಬರುತ್ತೋ ಗೊತ್ತಿಲ್ಲ. ಇದೇ ಪೆರಿಫೆರಿ ರಿಂಗ್ ರೋಡು. ಇದು 40 ಫೀಟ್ ರೋಡ್, ಸರ್ವಿಸ್ ರೋಡ್. ಇದು ಅವಾಗಿನ ಸ್ಟಾರ್ಟ್ ಮಾಡಿದ್ದು ನಾನು ಇದೇ ಪ್ಲೇಸಲ್ಲಿ. ಇದು ಪೆರಿಫೆರಿ ರಿಂಗ್ ರೋಡ್. ಇದು ಮೈಸೂರು ರೋಡ್. ಇದು ಪೆರಿಫೆರಿ ರಿಂಗ್ ರೋಡ್. ಇದು ತೋರಿಸ್ತೀನಿ ಯಾವ ಪ್ಲೇಸ್ ಅಂತ. ಇದು ಕೆಂಪೇಗೌಡ ಲೇಔಟ್ ಇದೆಲ್ಲ, ಎಲ್ಲೋ ಇರೋದಲ್ಲ ಬಿಡಿ ಲೇಔಟ್ ಇದೆಲ್ಲ. ಆ ಕಡೆ ಈ ಕಡೆ ಬಿಡಿ ಲೇಔಟ್ ಮಾಡಿದ್ದಾರೆ. ಸೆಂಟರ್ ರೋಡು ಅವಾಗ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ನಾನು. ಇದು ವಿಲೇಜ್ ರೋಡ್. ಅವಾಗ ವಿಲೇಜ್ ರೋಡ್. 5 ವರ್ಷ ನಾನು 60 ಫೀಟ್ ರೋಡ್. ಇಲ್ಲಿ ದೊಡ್ಡ ರೋಡ್ ಬರುತ್ತೆ ಇವಾಗ. ಇಲ್ಲಿ ಇದೇ ಪಾಯಿಂಟ್ ತೋರಿಸಿದ್ದಾನೆ ಅವಾಗ ವೀಡಿಯೋ. ಇಲ್ಲಿಂದ ಇಲ್ಲಿ ಹಿಂಗೆ ಬಂದು ಇಲ್ಲಿವರೆಗೂ ಬಂದಿದ್ದೀವಿ ಈಗ. ಇದೇ ಪಾಯಿಂಟ್, ನಾವು ಇಲ್ಲಿ ಪಾಯಿಂಟಲ್ಲಿ ಇದ್ದೀವಿ ಈಗ. ಇದು ಬ್ರಿಡ್ಜ್ ಬರುತ್ತೆ ಇವಾಗ ಇಲ್ಲಿ. ಇದು ರಾಜಕಾಲುವೆ. ಇದು ನೋಡಿ ಇಲ್ಲೇ ಬರುತ್ತೆ ನೋಡಿ ಬ್ರಿಡ್ಜು. ಬ್ರಿಡ್ಜ್ ಇದೆಯಲ್ಲ, ಇದೇ ಬ್ರಿಡ್ಜು. ಹೀಗೆ ಹೋಗುತ್ತೆ ಬ್ರಿಡ್ಜ್. ಅದು ತೋರಿಸು. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್ ಹೋಗುತ್ತೆ ನಾವು ಇವಾಗ. ಈ ಪ್ಲೇಸಲ್ಲಿ ಇದ್ದೀವಿ ನಾವೀಗ. ಈ ಪ್ಲೇಸ್ ನೀರಿಗೆ ಹೋಗ್ಬೇಕೀಗ. ಇಲ್ಲಿಗೆ 2 ಕಿಲೋಮೀಟ್ರು. ಇದು ಮೈಸೂರು ಮೈನ್ ರೋಡು. ಮೈಸೂರು ಮೈನ್ ರೋಡು. ಇದು ರೈಲ್ವೆ ಟ್ರ್ಯಾಕ್. ಇದು ಬೆಂಗಳೂರು ಟು ಮೈಸೂರು ರೈಲ್ವೆ ಟ್ರ್ಯಾಕ್. ಇದು ಎಲ್ಲ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ, ಎಲ್ಲ ಹೋಗ್ತೀವಿ ಈಗ. ಇದು ರಾಜಕಾಲುವೆ. ಇದು ಬ್ರಿಡ್ಜೆಲ್ಲ ಕಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗ. ಈಗ ಮ್ಯಾಪ್ ತೋರಿಸ್ತಾ ಇದ್ದೀವಿ ಸೇಮ್ ಪ್ಲೇಸಲ್ಲಿ. ಇಲ್ಲಿಂದ ಇವಾಗ ರೋಡ್ ತೋರಿಸ್ತೀನಿ ಇವಾಗ. ಬ್ರಿಡ್ಜ್ ಬರುತ್ತೆ ಇವಾಗ. ಇದು ರಾಜಕಾಲುವೆ. ಇದು ಸರ್ವಿಸ್ ರೋಡು. ಅದು 3 ಲೈನ್. ಆ ಕಡೆ 3 ಲೈನ್, ಈ ಕಡೆ 3 ಲೈನ್ ಇದೆ.
ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಸ್ವಲ್ಪ ಲೇಔಟ್ ಕೆಲಸ, ಬಿಡಿ ಕೆಲಸ, ಒಂದು ಕೆಂಪೇಗೌಡ ಲೇಔಟ್ ಕೆಲಸ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲ. ಇದೆಲ್ಲ ಪೆರಿಪೇರ್ ಹಿಂಗೆ ನೋಡಿ. ಇದು ಆ ಕಡೆ ಸರ್ವಿಸ್ ರೋಡ್ ಬರುತ್ತೆ. ಸೆಂಟ್ರಲ್ಲಿ ನೋಡಿ ಇಷ್ಟು ಬರುತ್ತೆ ನೋಡಿ, 3 ಲೈನ್ ಬರುತ್ತೆ. ಇದು ಆ ಕಡೆ 3 ಲೈನ್, ಈ ಕಡೆ 3 ಲೈನು. ಎಲ್ಲ ಪೆರಿಪೇರ್ ಹಿಂಗೆ ನೋಡಿ. ಇದು ಊರ ಹೆಸರು ಬಂದು ಕೊಂಬಘಟ್ಟ, ಚಲ್ಲಘಟ್ಟ, ಆಮೇಲೆ ಈ ಊರ ಹೆಸರು ಕೊಂಬಘಟ್ಟ. ಈಗ ಹೋಗ್ತಾ ಇರೋದು ನಾವು ಚಲ್ಲಘಟ್ಟ. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಸ್ಟಾಪು ಬರುತ್ತೆ ಈಗ. ಎಷ್ಟು ಇಲ್ಲಿಂದ 1.25 ಕಿಲೋಮೀಟರ್ ಮೈಸೂರು ಬರುತ್ತೆ ಈಗ. ಇಲ್ಲಿಂದ 80 ಫೀಟ್ ಕನೆಕ್ಟ್ ಮಾಡ್ತಾರೆ. ಇದು ಹಿಂಗೆ ಹೋಗಿ ಕೆಂಪೇಗೌಡ ಕನೆಕ್ಟ್ ಆಗುತ್ತೆ ನೋಡಿ. ಇದು ನವಿಲುಗಳು ರೆಡಿಯಾಗಿದೆ ಇಲ್ಲಿ. ಸ್ಲೋ ಅದೇ ಬೆಂಗಳೂರು ಮೈಸೂರು ರೈಲ್ವೆ ಟ್ರ್ಯಾಕ್. ಅದು ನಾನು ಕೇಳಿ ಜಸ್ಟ್ ಮೈಸೂರು ರೋಡ್ 1 ಅರ್ಧ ಕಿಲೋಮೀಟರ್ ಅಷ್ಟೇ. ಅಲ್ಲಿವರೆಗೂ ಇದು ರೋಡ್. ಇದು
ಇದನ್ನ ಅಂಡರ್ ಪಾಸ್ಗಳು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ವರ್ಕಿಂಗ್ ಕೆಲಸ ನಡೀತಾ ಇದೆಯಲ್ಲ ಅಲ್ಲಿ. ಬರ್ತಾ ಡೌನ್ ಆಯ್ತು ಪ್ಲೇಸ್ ಇದೆಲ್ಲ. ಬೆಂಗಳೂರು ಮೈಸೂರು ರೋಡ್ಗೆ ಇದು ಅಂಡರ್ ಪಾಸ್. ಇದು ಇದೆಲ್ಲ ಅಂಡರ್ ಪಾಸ್ ಮಾಡ್ತಾರೆ ಇದು ಮೈಸೂರು ರೋಡ್ಗೆ.